ಪುರಾಣಗಳಲ್ಲಿ ಆಗಬಹುದು, ಇತಿಹಾಸ ಗ್ರಂಥಗಳಲ್ಲಿ ಆಗಬಹುದು, ಭಾಳ ಪುಟ್ಟದಾದಂಥ ಪ್ರಶ್ನೆಗಳು, ಪುಟ್ಟದಾದಂಥ ಉತ್ತರಗಳು ಏನಿರ್ತವೆ ಅವುಗಳನ್ನು ನೋಡಬೇಕು ಅಂತ ಒಂದು ಸಮಯದ ಚೌಕಟ್ಟಿನಲ್ಲಿ ಎಷ್ಟು ಸಾಧ್ಯವೋ ಅದನ್ನು ನೋಡಬೇಕು ಅಂತ ಸಂಕಲ್ಪದೊಂದಿಗೆ ಕೂತಿದ್ದೇವೆ. ಯಾಕೆ ಅಂದರೆ ಇವತ್ತು ಎಲ್ಲ ಜನ ಚಿಕ್ಕದಾಗಿರಲಿ ಅಂತ ಅಪೇಕ್ಷೆ ಪಡ್ತಾರೆ. ಎಲ್ಲದೂ ಚಿಕ್ಕದಾಗಬೇಕು ಅಂತ ಜನಗಳ ಅಪೇಕ್ಷೆ. ಮೊದಲೆಲ್ಲ ಟೆಸ್ಟ್ ಮ್ಯಾಚ್ ಅಂತಿರ್ತಾಯಿತ್ತು, ನೋಡೋರು ಕಡಿಮೆ ಆದರೂ ಒನ್ ಡೇ ಮ್ಯಾಚ್ಗಳು ತುಂಬ ಚೆಂದ ಅಂತಾಯಿತು. ಈಗ ಒನ್ ಡೇಯೂ ಇಲ್ಲ, 2020 ಆದರೆ ನೋಡ್ತೇವೆ ಅಷ್ಟೇ ಅಂತ. ಹಾಗೆ ಚಿಕ್ಕದಿದ್ದರೆ ನೋಡ್ತೇವೆ ಅಂತ ಜನ ಅಪೇಕ್ಷೆ ಪಡ್ತಾರೆ. ಪಾಪ ಆಟಗಳಲ್ಲೆಲ್ಲ ಈಗ ಮತ್ತೆ ಸುಧಾರಣೆಗಳಾದವು. ಚಿಕ್ಕದ ಅಪೇಕ್ಷೆ ಪಡೋರು, ದೊಡ್ಡದ ಅಪೇಕ್ಷೆ ಪಡೋರು ಅದಕ್ಕೆ ತಕ್ಕಂತೆ ಕೊಡಬೇಕು ಅಂತ. ಪುರಾಣ ಇತಿಹಾಸ ಗ್ರಂಥಗಳಲ್ಲಿ ಹಾಗಲ್ಲ, ಎಲ್ಲ ಅಧಿಕಾರಿಗಳಿಗೂ ಆವಾಗಲೇ ಮಾಡಿಟ್ಬಿಟ್ಟಿದ್ದಾರೆ. ಕೆಲವರು 1 ಗಂಟೆ ಕೂತು ಉಪನ್ಯಾಸ ಕೇಳ್ತೀನಿ ಅಂದರೆ 1 ಗಂಟೆ ಪೂರ್ತಿ ಕೇಳು. 1 ಗಂಟೆ ಕೂತಿರ್ತೀನಿ, ಕೇಳೋದು ಯಾವಾಗಲೂ 5 ನಿಮಿಷ ಬಂದು ಹೋಗಿ ಮಾಡ್ತಾ ಇರ್ತೀನಿ. ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಅಷ್ಟೇ ಬಂದಿರಲಿಕ್ಕಾಗತ್ತೆ ಅಂದರೆ ಎಷ್ಟು ನಿಮಿಷ ಕೇಳ್ತೀಯೋ ಅಷ್ಟು ಸಮಯಕ್ಕೆ ತಕ್ಕಂತೆ ಕೆಲವು ಪ್ರಶ್ನೆಗಳು, ಅದಕ್ಕೆ ತಕ್ಕಂತೆ ಉತ್ತರಗಳು ಅಂತ. ಹೀಗೆ ಮನುಷ್ಯನ ಮನಸ್ಸಿನ ಶಿಥಿಲತೆಗೆ, ಚಂಚಲತೆಗೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ಪ್ರಶ್ನೋತ್ತರಗಳನ್ನು ಈಗಾಗಲೇ ಪುರಾಣಗಳು ಮಾಡಿ ಇಟ್ಟುಬಿಟ್ಟಿವೆ. ಅದರಲ್ಲಿ ಕೆಲವನ್ನು ಆರಿಸಿ ನಿಮ್ಮ ಮುಂದಿಡುವಂಥ ಕೃಷ್ಣನ ಪಾದದಲ್ಲಿ ಸಮರ್ಪಣೆ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಭಾಗವತದ ಏಕಾದಶ ಸ್ಕಂದದಲ್ಲಿ ವಸುದೇವ ಕೇಳಿದಂಥ ಒಂದು ಪ್ರಶ್ನೆ, ಒಂಬತ್ತು ಋಷಿಗಳು ಅದಕ್ಕೆ ಏನು ಉತ್ತರ ಕೊಟ್ಟರೋ ಅವುಗಳನ್ನು ನಾರದರು ವಸುದೇವನ ಮುಂದೆ ಮಂಡಿಸಿದರು. ಅವುಗಳಲ್ಲಿ ಒಂದು ಚಿಕ್ಕದಾದ ಬಹಳ ಪೂರ್ತಿ ಪ್ರಶ್ನೋತ್ತರಗಳು. 9 ಋಷಿಗಳಿಗೆ ಬೇರೆ ಪ್ರಶ್ನೆಗಳನ್ನು ಕೇಳಿದರು, ಅವ್ರು ಬೇರೆ ಉತ್ತರಗಳನ್ನು ಕೊಟ್ಟರು ಅಂತ. ಅದಕ್ಕೆ ಚಿಕ್ಕದಾದಂಥ ಒಂದು ಪ್ರಶ್ನೆಯನ್ನಷ್ಟೇ ನಾನು ಆರಿಸ್ಕೊಂಡು ಪ್ರಸ್ತುತಪಡಿಸ್ತೇನೆ. ಅಥ ಭಾಗವತಂ ಬ್ರೂತ ಕೈರ್ಲಿಂಗೈರ್ ಭಗವತ್ ಪ್ರಿಯ ಯಥಾ ಚರತಿ ಯದ್ ಬ್ರೂತೆ ಯದ್ಧರ್ಮೋ ಯಾದೃಶೋ ನೃಣಾಂ. ಭಗವದ್ಭಕ್ತರು ಅಂದರೆ ಹೇಗಿರ್ತಾರೆ ಅದನ್ನು ತಿಳಿಸ್ಕೊಡಿ ಅಂತ. ಅಲ್ಲಿಂದ ಶುರು ಮಾಡಿಕೊಳ್ಳೋಣಂತೆ. ಹೇಗಿರಬೇಕು ಅನ್ನುವಂಥದ್ದು ನಮಗೆ ಜೀವನಕ್ಕೆ ಬಹಳ ಮುಖ್ಯವಾದಂಥದ್ದು. ನಮ್ಮಲ್ಲಿ ಏನು ಸುಧಾರಣೆ ಆಗಬೇಕು ಅಂತ. ಅದಕ್ಕೆ ಯೈರ್ಲಿಂಗೈರ್ ಭಗವತ್ ಪ್ರಿಯ, ಯಾವ ರೀತಿ ಅವನನ್ನು ಗುರುತಿಸಬಹುದು? ಭಗವಂತನಿಗೆ ಪ್ರಿಯನಾದವನು ಇವನು ಭಗವದ್ಭಕ್ತ ಅಂತ ಗುರುತಿಸೋದು ಹೇಗೆ, ಅದನ್ನು ತಿಳಿಸ್ಕೊಡಿ ಅಂದರೆ ಬಹಳ ಚೆನ್ನಾಗಿ ಹೇಳ್ತಾರೆ. ನೋಡಿ, ಪ್ರತಿ ದಿವಸ ಬೆಳಿಗ್ಗೆ ಭಗವತ್ ಪೂಜೆಯನ್ನು ಮಾಡ್ತಾನೆ, ತಪ್ಪಿಸೋದಿಲ್ಲ. ಈ ಥರದ್ದೆಲ್ಲ ಸ್ವಭಾವ ಇರುತ್ತಲ್ಲ, ನಾವು ಗಮನಿಸಿರ್ತೇವೆ. ಮುಖದಲ್ಲಿ ಚಿಹ್ನೆಗಳೆಲ್ಲ ಕಾಣಿಸ್ತಾ ಇರ್ತವೆ, ನಾಮವೋ ಏನೋ ಇನ್ನೊಂದು ಮತ್ತೊಂದು ಹಾಕ್ಕೊಂಡಿರ್ತಾರೆ, ಚಿಹ್ನೆಗಳೆಲ್ಲ ಕಾಣಿಸ್ತಾ ಇರ್ತವೆ. ದಿವಸ ದೇವ್ರ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ. ಇಂಥವ್ರನ್ನು ಭಗವದ್ಭಕ್ತರು ಅಂತ ನಾವು ಸಾಮಾನ್ಯವಾಗಿ ಗುರುತಿಸೋದಿದೆ. ಪುರಾಣವೂ ಹೇಳುತ್ತೆ ಅದನ್ನೇ. ಅರ್ಚಾಯಾಮೇವ ಹರಯೇ ಪೂಜಾಂಯ ಶ್ರದ್ಧಯೇ ಹತೆ. ಅದರ ಜೊತೆಗೆ ಶ್ರದ್ಧೆಯ ಇಹತೆ, ಶ್ರದ್ಧಾಪೂರ್ವಕವಾಗಿ ಪೂಜೆ ಮಾಡ್ತಾನೆ, ಸುಮ್ಮನೆ ಡೋಂಗಿ ಅಲ್ಲ ಅವ. ಭಕ್ತಿ ಶ್ರದ್ಧಾಪೂರ್ವಕವಾಗಿ ದೇವರಿಗೆ ಪ್ರತಿಮೆಯಲ್ಲಿ ದಿವಸ ಪೂಜೆ ಮಾಡ್ತಾನೆ ಅಂದರೆ ನಮ್ಮ ಪ್ರಕಾರ ತುಂಬ ಒಳ್ಳೆ ಭಕ್ತ ಅಂತ ಅಂದ್ಕೊಳ್ತೇವೆ. ಆದರೆ ಭಾಗವತ ಹೇಳುತ್ತೆ ಅವನು ಪ್ರಾಕೃತ ಸ್ಮೃತಃ, ಅವನು ತುಂಬ ಕೆಳಮಟ್ಟದ ಭಕ್ತ ಅಂತ ಅನ್ನಿಸ್ಕೊಳ್ತಾನೆ. ನಾವು ಯಾರನ್ನು ತುಂಬ ದೊಡ್ಡವರು ಅಂತ ಅಂದ್ಕೊಂಡಿದ್ದೀವೋ ಭಾಗವತ ಹೇಳುತ್ತೆ ಪ್ರಾಕೃತ ಸ್ಮೃತ, ಅವನು ತುಂಬ ಕೆಳಮಟ್ಟದ ಭಕ್ತ ಅಂತಾಗಿರ್ತಾನೆ. ಅರೆ ಹಾಗಾದರೆ ಅದಕ್ಕಿಂತ ಮೇಲ್ಭಕ್ತ ಹೇಗಿರಬೇಕು? ಈಶ್ವರೇ ತದಧೀನೇಷು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾಂ
ಯಕರೋತಿ ಸ ಮಧ್ಯಮಃ. ಅವನು ದೇವ್ರ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಯಾರು ಭಗವದ್ಭಕ್ತರಿರ್ತಾರೋ ಅವ್ರ ಜೊತೆ ಪ್ರೇಮವನ್ನು, ಅವ್ರ ಜೊತೆ ಪ್ರೀತಿಯನ್ನು, ಸಂಬಂಧವನ್ನು ಇಟ್ಟುಕೊಂಡಿರ್ತಾನೆ. ಯಾರು ಭಗವದ್ವೇಷಿಗಳಿರ್ತಾರೋ ಅವರಿಂದ ಅಂತರವನ್ನು ಕಾಪಾಡಿಕೊಂಡಿರ್ತಾನೆ, ತುಂಬ ದೂರ ಇರ್ತಾನೆ. ಇವರು ಭಗವದ್ವೇಷಿಗಳು ಅಂತಾದರೆ ಗೊತ್ತಾದರೆ ಸಾಕು, ಅವರಿಂದ ದೂರ ಆಗಿಬಿಡ್ತಾನೆ. ಈ ಕಡೆ ಭಗವದ್ವೇಷಿಗಳು ಅಲ್ಲ, ಭಗವದ್ಭಕ್ತರು ಅಲ್ಲ ಅಂತಾದರೆ ಅಂಥವ್ರ ಜೊತೆ ನ್ಯೂಟ್ರಲ್ ಆಗಿರ್ತಾನೆ. ಉಪೇಕ್ಷ, ಅವ್ರ ಬಗ್ಗೆ ಏನೂ ಯಾವುದೇ ಒಂದು ತೀರ್ಮಾನಕ್ಕೆ ಬರ್ದೇನೆ ಉಪೇಕ್ಷೆ ಮಾಡ್ಕೊಂಡು ಅವರನ್ನು ಉಪೇಕ್ಷೆ ಮಾಡ್ಕೊಂಡು ಇದ್ದು ಬಿಡ್ತಾನೆ. ಈ ಥರದ ಸ್ವಭಾವವು ಜೊತೆಗಿದ್ದರೆ ಇದು ನಮ್ಮ ಪ್ರಕಾರ ತುಂಬ ಉತ್ತಮ. ಆದರೆ ನೋಡಿ, ಭಗವದ್ಭಕ್ತರು ಅನ್ನೋ ಕಾರಣಕ್ಕೋಸ್ಕರ ಪ್ರೀತಿ ಇರುತ್ತಷ್ಟೆ. ಅವ್ರು ಭಗವದ್ಭಕ್ತರಾದರೆ ನನಗೆ ಅವ್ರ ಮೇಲೆ ಪ್ರೀತಿ ಇದೆ, ಅವ್ರು ಭಗವದ್ವೇಷಿಗಳು ಅಂತಾದರೆ ಅವ್ರು ನನಗೂ ದ್ವೇಷಿಗಳು ಅಂತ ಈ ಮಟ್ಟದ ಚಿಂತನೆ ಇದೆಯಲ್ಲ, ನಮಗೆ ಬಹಳ ಕಷ್ಟದ್ದು ಅಂತ ಅನಿಸುತ್ತೆ ಅಲ್ವಾ. ನಾವೆಲ್ಲ ನಮಗನುಕೂಲವಾಗಿದ್ದಾರ ನಾವು ಅವ್ರ ಮೇಲೆ ಪ್ರೀತಿ ತೋರಿಸ್ತೀವಿ. ಜಗತ್ತು ಪೂರ್ತಿ ಗಮನಿಸ್ಕೊಳ್ಳಿ, ನನಗನುಕೂಲವಾಗಿದ್ದರೆ ಅವರೆಲ್ಲ ನಮ್ಮವರು. ಯಾರು ನನಗೆ ಅನುಕೂಲವಾಗಿಲ್ವೋ ಅವ್ರು ನಮ್ಮವರಲ್ಲ. ಯಾರು ನನ್ನ ದ್ವೇಷಿಗಳೋ ಅವರನ್ನು ಸರ್ವದಾ ನಾನು ದ್ವೇಷ ಮಾಡ್ತೇನೆ. ಒಂದೇ ಮುಖ್ಯವಾದ ಗುರಿಯಾಗಿರುತ್ತೆ, ನನಗೆ ಹೇಗೆ ಸಂಬಂಧಿಸಿರ್ತಾರೆ ಇವರು ಅನ್ನುವಂಥದ್ದು. ಇಡೀ ಜಗತ್ತಿನಲ್ಲಿ ನೂನಂ ಸ್ವಾರ್ಥಪರೋ ಲೋಕಃ ನವೇತ್ತಿ ಪರಸಂಕಟಂ. ಜಗತ್ತು ಪೂರ್ತಿ ಒಂದು ಸರ್ತಿ ಸೂಕ್ಷ್ಮವಾಗಿ ನೋಡ್ತಾ ಹೋಗಿ, ಸ್ವಾರ್ಥಪರೋ ಲೋಕಃ, ಸ್ವಾರ್ಥವೇ ಅತಿ ಹೆಚ್ಚಿನಾಗಿರುತ್ತೆ. ನನಗನುಕೂಲವಾಗಿದ್ದಾನ ಇವನು ನಮ್ಮವನು, ನನಗನುಕೂಲವಾಗಿಲ್ವೋ ಅವನು ನನ್ನ ವಿರೋಧಿ ಎನ್ನುವ ಭಾವದಲ್ಲಿ ನಾವಿರ್ತೇವೆ. ಆದರೆ ಅದನ್ನು ಬಿಟ್ಟು ಭಗವಂತನಿಗೆ ಇವನು ಅನುಕೂಲವಾಗಿದ್ದಾನ ಅಂದರೆ ಭಗವದ್ಭಕ್ತನಾಗಿದ್ದಾನ, ಧಾರ್ಮಿಕವಾದ ನಡೆ ಇದೆಯಾ ಇವನಲ್ಲಿ, ಹಾಗಾದರೆ ಇವನು ನನಗೆ ಪ್ರೀತಿ ಪಾತ್ರ. ಇವನು ಭಗವದ್ವೇಷಿ ಆದರೆ ಇವನು ನನಗೂ ದ್ವೇಷಿ ಎನ್ನುವಂಥ ಭಾವನೆ ಇದೆಯಲ್ಲ, ತುಂಬ ಮೇಲ್ಮಟ್ಟದ್ದು. ಆದರೂ ಭಾಗವತ ಹೇಳುತ್ತೆ ಇವನು ಮಧ್ಯಮ ಅಂತ. ಅವನಿಗಿಂತಲೂ ಉತ್ತಮನಾಗಿರ್ತಕ್ಕಂಥ ಮತ್ತೊಬ್ಬ ಭಕ್ತ ಇದ್ದಾನೆ. ಯಾರವನು ಅಂದರೆ, ಸರ್ವಭೂತೇಷು ಯಃ ಪಶ್ಯೇದ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮಃ. ಎಲ್ಲರ ಒಳಗೂ ಭಗವಂತ ಇದ್ದಾನೆ ಅಂತ ಸದಾ ಚಿಂತನೆ ಯಾರಿಗಿರುತ್ತೆ ಅವನು ಭಾಗವತೋತ್ತಮ ಅಂತ ಅನ್ನಿಸ್ಕೊಳ್ತಾನೆ. ಎಲ್ಲವೂ ಭಗವಂತನಲ್ಲಿಯೇ ಇದೆ, ಎಲ್ಲರ ಒಳಗೂ ಕೂಡ ಭಗವಂತನೇ ನಿಂತಿದ್ದಾನೆ. ಈ ರೀತಿಯಾದಂಥ ಚಿಂತನೆ ಯಾರಿಗಿದೆಯೋ ಅವನು ನನಗೆ ಅನುಕೂಲನೋ ಅನಾನುಕೂಲನೋ ಏನು ಬೇಕಾದರೂ ಆಗಿರಲಿ, ಅವರೆಲ್ಲರ ಒಳಗೂ ಭಗವಂತ ನಿಂತಿದ್ದಾನೆ, ಜಗತ್ತು ಪೂರ್ತಿ ಅವನೇ ನಡೆಸ್ತಾ ಇದ್ದಾನೆ ಅನ್ನುವಂಥ ಚಿಂತನೆಯನ್ನು ಸದಾಕಾಲ ಯಾರು ಮಾಡ್ತಾ ಇರ್ತಾನೆ ಅವನು ನಿಜವಾಗಿಯೂ ಭಾಗವತೋತ್ತಮ ಅಂತ ಅನ್ನಿಸ್ಕೊಳ್ತಾನೆ. ಹಾಗಾದರೆ ನೋಡಿ, ನಿತ್ಯ ಪೂಜೆ ಇತ್ಯಾದಿಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ರೂ ಕೂಡ ಅದು ಸಾಮಾನ್ಯವಾದಂಥ ನಿಯಮ. ಅದು ಬೇಕು, ಅದು ಬಿಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕಿಂತಲೂ ಬಹಳ ಮುಖ್ಯವಾದಂಥದ್ದು ನಮ್ಮ ಒಳಗಿನ ಚಿಂತನೆ ಅಂತ ಭಾಗವತ ಹೇಳುತ್ತೆ. ನೀನು ಭಗವದ್ಭಕ್ತ ಹೌದೋ ಅಲ್ಲ, ಇನ್ನೊಬ್ಬರು ಗುರುತಿಸೋದು ಬಿಟ್ಬಿಡೋಣಂತೆ. ನನಗೆ ನಾನು ತೀರ್ಮಾನ ಮಾಡಿಕೊಳ್ಬೇಕು ಅಂತಾದರೆ ಯಾವ ರೀತಿಯಾಗಿದ್ದರೆ ಭಗವದ್ಭಕ್ತ ಆಗಬಲ್ಲೆ ಅಂತಂದರೆ, ಆಂತರಿಕವಾಗಿ ಈ ರೀತಿಯಾದಂಥ ಚಿಂತನೆ ಇರಬೇಕು. ಇದು ಕ್ವಾಲಿಫಿಕೇಷನ್. ಹೊರಗಡೆ ಕಾಣುವಂತೆ ಏನು ಬೇಕಾದರೂ ಇರಲಿ, ಅದು ಯಾವುದೂ ಮುಖ್ಯ ಆಗೋಲ್ಲ. ಯಾಕೆಂದರೆ ಅವನು ಒಳಗಡೆ ನಿಂತು ನಮಗೆ ತೀರ್ಮಾನ ಕೊಡಬೇಕಾದವನಿದ್ದಾನಲ್ಲ, ಅವನು ಒಳಗಡೆ ನಿಂತು ತೀರ್ಮಾನ ಕೊಡುವವನು. ಹಾಗಾಗಿ ಉಳಿದವರಿಗೆ, ಹೊರಗಡೆಯವರಿಗೆ ಹೇಗೆ ಬೇಕಾದರೂ ಮೋಸ ಮಾಡಿ ಏವು, ಆದರೆ ಒಳಗೆ ನಿಂತವನಿಗೆ ಮೋಸ ಮಾಡಲಿಕ್ಕಾಗೋಲ್ಲ ಅಲ್ವ. ಹಾಗಾಗಿ ಒಳಗಿನಿಂದ ಬದಲಾಗಿದ್ದರೆ, ಒಳಗಿನಿಂದ ನಿನಗೆ ಈ ಚಿಂತನೆಗಳಿದ್ದರೆ ಎಲ್ಲೆಡೆಯೂ ಭಗವಂತ ತುಂಬಿದ್ದಾನೆ ಅನ್ನುವಂತಹ ನಿರಂತರವಾದ ಚಿಂತನೆ ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ತು ಅಂತಂದರೆ ಆವಾಗ ನಾವು ಭಗವದ್ಭಕ್ತರು ಅಂತ ಆದೇವು ಅಂತ. ಹೀಗೆ ಬಾಹ್ಯವಾದಂಥ ಉಳಿದೆಲ್ಲವುಗಳಿಗಿಂತಲೂ ಮುಖ್ಯವಾದದ್ದು ಆಂತರಿಕವಾದಂಥ ಬದಲಾವಣೆ, ಆಂತರಿಕವಾದಂಥ ಚಿಂತನೆ. ಏನದು ಚಿಂತನೆ ಅಂದರೆ, ಸರ್ವಭೂತೇಷು ಚಾತ್ಮಾನಂ, ಎಲ್ಲದರ ಒಳಗೂ ಕೂಡ ಭಗವಂತ ಇದ್ದಾನೆ, ನೆಲೆ ನಿಂತಿದ್ದಾನೆ ಮತ್ತು ಎಲ್ಲವೂ ಭಗವಂತನಲ್ಲಿಯೇ ನಿಂತಿದೆ. ದಾಸರು ಕೂಡ ಇದನ್ನೇ ಹೇಳಿದರು.
ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ಪ್ರಕೃತಿ ನಿನ್ನೊಳಗಿದೆ, ಅಂದರೆ ನಿನ್ನ ಅಧೀನವಾಗಿದೆ. ನೀನು ಪ್ರಕೃತಿ ಒಳಗಿದ್ದಿ, ಅಂದರೆ ಪ್ರಕೃತಿ ಒಳಗೂ ನಿಂತು ಎಲ್ಲವನ್ನು ನಡೆಸುವವನು ನೀನು. ಈ ರೀತಿಯಾದಂಥ ಚಿಂತನೆಯನ್ನು ಸದಾಕಾಲ ಯಾರು ಮಾಡಿಕೊಂಡಿರ್ತಾನೆ ಅವನನ್ನು ಭಾಗವತೋತ್ತಮ ಅಂತ ಹೇಳಬಹುದು ಅಂತ